ಕುಮಟಾ ತಾಲೂಕಿನ ಹಿರೇಗುತ್ತಿಯ ನಾಡವೆಂಕಟೇಶ್ವರ ದೇವಾಲಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಿಚಕಡ ಮೂಲದ ಬಾಲಪ್ರತಿಭೆ ಶೀಶಾಳು ತೆಂಕುತಿಟ್ಟಿನ ಶೈಲಿಯಲ್ಲಿ ಯಕ್ಷ ಸವಿಗಾನ ಸೇವೆಯನ್ನು ಸಲ್ಲಿಸಿದಳು. ಈ ಸಮಯದಲ್ಲಿ ದೇವಾಲಯದ ವತಿಯಿಂದ ಆಕೆಯನ್ನು ಅಭಿನಂದಿಸಿ ಸನ್ಮಾನಿಸಿ ಮಾತನಾಡಿದ ನಾಡಿನ ಬಹುಶ್ರುತ ವಿದ್ವಾಂಸರು, ಖ್ಯಾತ ಯಕ್ಷನಟ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ತೆಂಕುತಿಟ್ಟಿನ ಯಕ್ಷಗಾನ ಭಾಗವತಿಕೆಯನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಸಕ್ರಿಯಳಾದ ಎಳೆಯ ಪ್ರತಿಭೆ ಶ್ರೀಶಾಳು ಭಗವತ್ ಕರುಣೆಯಿಂದ ಬೆಳೆದು ನಾಡಿನಾದ್ಯಂತ ಸುವಿಖ್ಯಾತಿಯಾಗಲೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶ್ರೀ ನಾಡವೆಂಕಟೇಶ್ವರ ದೇವಾಲಯ ನಿರ್ಮಾಣದ ಮಹಾದಾನಿಗಳಾದ ಪಂಚಾಯತ್ ಅಧ್ಯಕ್ಷ ಶಾಂತನಾಯ್ಕ್, ಧುರೀಣ ರಾಮು ಕೆಂಚನ್, ಶ್ರೇಷ್ಠ ಗುರು ಪ್ರಶಸ್ತಿ ಪುರಸ್ಕೃತ ಸ್ಪಂದನ ಸಂಸ್ಥೆಯ ಅಧ್ಯಕ್ಷ ಎನ್ ರಾಮು ಹಾಗೂ ಪುನೀತ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಭಕ್ತಾಭಿಷ್ಟ ಫಲಾವಾಪ್ತಿ ಸಾಧನೈಕ ಸುಖಾವ ಬರ್ಗೀಪುರವರಾಧೀಶ ಶ್ರೀ ಮಾಲಿಂಗೇಶ್ವರಾಯತೆ ನಮಃ. ಇವತ್ತಿನ ಈ ಒಂದು ಇಳಿವತ್ತಿನ ಸಮಯದಲ್ಲಿ ನಾಡವೆಂಕಟೇಶ್ವರನ ಸನ್ನಿಧಾನದಲ್ಲಿ ನಮ್ಮೋಳಾದಂತಹ ಕುಮಾರಿ ಶ್ರೀಶಾಳು ಬಂದು ಇವತ್ತು ಯಕ್ಷಗಾನ ಸೇವೆಯನ್ನು ಇಲ್ಲಿ ಸಾದರಪಡಿಸಿದ್ದಾಳೆ. ಇದು ಭಗವತ್ ಸಂಕಲ್ಪ. ಅತ್ಯಂತ ಪುಣ್ಯತಮವಾದಂಥ ಕ್ಷೇತ್ರದಲ್ಲಿ ಈ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ಮನಸ್ಥಿತಿ ಬರುವಂಥದ್ದು ಅದು ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಅದರಲ್ಲಿಯೂ ಕಾರಣಿಕವಾದಂಥ ಕ್ಷೇತ್ರದಲ್ಲಿ ಸಲ್ಲಿಸುವಂಥ ಈ ಸೇವೆ ಈಶ್ವರನಿರಲಿ ಅಥವಾ ನಾರಾಯಣನಿರಲಿ ಇವರೆಲ್ಲರೂ ಕೂಡ ನಾದಾಸಕ್ತರು, ಗಾನಾಸಕ್ತರು, ಹಾಗೆಯೇ ಕಲೆಯ ಬಗ್ಗೆ ಅಪಾರವಾದಂತಹ ಆಸಕ್ತಿ ಇದ್ದಂಥವು. ಅವರಿಗೆ ಸಲ್ಲಿಸುವಂಥ ಈ ಸೇವೆ ಬಹುಶಃ ಈ ಸಣ್ಣ ವಯಸ್ಸಿನಲ್ಲಿ ಅವಳು ಬೆಳೆಯುವುದಕ್ಕೆ ಶ್ರೀದೇವರ ಆಶೀರ್ವಾದ ಆಗಿದೆ ಅಂತ ಹೇಳಿ ಇಲ್ಲಿರುವವರೆಲ್ಲರೂ ಕೂಡ ಅತ್ಯಂತ ಅಂತರಂಗಪೂರ್ವಕವಾಗಿ ಭಾವಿಸ್ತೇವೆ. ಜೊತೆಗೆ ಶ್ರೀ ನಾಡವೆಂಕಟೇಶ್ವರ ದೇವರು ಅವಳಿಗೆ ಶ್ರೇಯಸ್ಸನ್ನು ಕರುಣಿಸಲಿ. ಅತ್ಯಂತ ಎತ್ತರಕ್ಕೆ ಬೆಳೆದಂಥ ಒಂದು ಹೊತ್ತಿನಲ್ಲಿ ಈ ನೆಲದಲ್ಲಿ ತಾನು ಹಾಡಿದ್ದೆ ಎನ್ನುವಂಥ ಒಂದು ಚಾರಿತ್ರಿಕವಾದಂಥ ದಾಖಲೆ ನಿರ್ಮಾಣ ಆಗಲಿ ಎನ್ನುವಂಥ ಆಶಯದೊಟ್ಟಿಗೆ